ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ವ್ಲಾಗ್ಸ್. ಇವತ್ತು ಥರ್ಸ್ಡೇ. ಆ್ಯಕ್ಚುಲಿ ಮನೇಲಿ ಒಂದು ಟ್ರೆಡಿಷ್ನಲ್ ರೆಸಿಪಿ ಮಾಡ್ತಾ ಇದ್ರು. ಹಾಗಾಗಿ ನಿಮಗೆಲ್ಲ ನಾನು ಹೇಳಿದ್ನಲ್ಲ, ಟ್ರೆಡಿಷ್ನಲ್ ರೆಸಿಪೀಸ್ ಯಾವುದಾದ್ರೂ ಮಾಡಿದ್ರೆ ಶೇರ್ ಮಾಡ್ತೀನಿ ಅಂತ. ಹಾಗಾಗಿ ಅದಕ್ಕೆ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಟ್ರೆಡಿಷ್ನಲ್ ರೆಸಿಪಿ ಹೆಸರು ಗಟ್ಟಿ ಕಡುಬು ಅಂತ. ಸೊ ಕಡುಬು ಅಂದರೆ ನಿಮಗೆಲ್ಲ ಕನ್ಫ್ಯೂಸ್ ಆಗ್ಬೋದು. ಏನಂತಂದ್ರೆ ಕಡುಬು ಈ ಕಡೆ ಅಂದ್ರೆ ಮಂಡ್ಯ, ಮೈಸೂರು ಆ ಕಡೆ ಎಲ್ಲ ಅಂದ್ರೆ ಗೌರಿ ಹಬ್ಬದ ಟೈಮಲ್ಲಿ ಮಾಡ್ತಾರಲ್ಲ ಆ ಥರ ಕಡುಬು. ಅಂದ್ರೆ ಅಕ್ಕಿ ಹಿಟ್ಟನ್ನ ಬೇಯಿಸ್ಕೊಂಡು ಒಳಗಡೆ ಸ್ಟಫಿಂಗ್ಗೆ ಎಳ್ಳುದು ಸ್ವೀಟ್ ತರ ಏನೋ ಮಾಡಿ ಹಾಕ್ತಾರಲ್ಲ, ಹಂಗಾಗಿ ಆ ತರ ಕಡುಬು ಈ ಕಡೆ ಎಲ್ಲ ಗೊತ್ತಿರೋದು. ಇದು ಪರ್ಟಿಕ್ಯುಲರ್ ಆಗಿ ಹಾಸನ್ ಕಡೆ ಮಾಡುವಂತ ಕಡುಬು. ಇದನ್ನ ಅಂದ್ರೆ ಕಡುಬು ಹೇಗ್ ಮಾಡೋದು ಅಂತ ಅಮ್ಮ ಮಾಡ್ತಿದ್ರು, ಅದಕ್ಕೆ ನಿಮ್ಗೆಲ್ಲ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ಗಟ್ಟಿ ಕಡುಬು ಅಂತಂದ್ರೆ ಇದು ಸ್ವೀಟ್ ಅಲ್ಲ, ಇದು ಖಾರ. ಈ ಕಡುಬು ಜೊತೆಲಿ ಏನಂತಾರೆ ಹಿತ್ಕಿದ ಅವರೆಬೇಳೆ ಸಾಂಬಾರು ಗುಡ್ ಕಾಂಬಿನೇಷನ್. ಅದಿಲ್ಲದೆ ಬೇರೆ ಯಾವ್ದ್ರ ಜೊತೆ ತಿಂದ್ರು ಕೂಡ ನಿಮ್ಗೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ಇವತ್ತು ಹಿತ್ಕಿದ ಬೇಳೆ ಸಾಂಬಾರ್ ಮತ್ತೆ ಈ ಗಟ್ಟಿ ಕಡುಬು ರೆಸಿಪಿ ಇವಾಗ ಮಾಡ್ತಾ ಇದೀವಿ. ಏನಂದ್ರೆ ಮೊದಲು ಈ ಗಟ್ಟಿ ಕಡುಬ್ಗೆ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ಮೊದ್ಲೇನಂದ್ರೆ ಅಕ್ಕಿನ ಮಿಕ್ಸಿಯಲ್ಲಿ ಸುಮ್ಮನೆ 1 ರೌಂಡ್ ಅಷ್ಟೇನೆ ಪುಡಿ ಮಾಡ್ಕೋಬೇಕು. ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಅದನ್ನ ಅಂದ್ರೆ ರವೆ ತರನೂ ಇರಬಾರ್ದು, ಜಸ್ಟ್ 1 ರೌಂಡ್ ಅಷ್ಟೇನೆ ನೀವು ಗ್ರೈಂಡ್ ಮಾಡ್ಕೋಬೇಕು. ರೆಗ್ಯುಲರ್ ಏನು ಯೂಸ್ ಮಾಡ್ತೀವಲ್ಲ ಊಟಕ್ಕೆ, ಅದೇ ಅಕ್ಕಿನೇ. ಮತ್ತೆ ಅದ್ರ ಜೊತೆಲಿ ಜೀರಿಗೆ ಮತ್ತೆ ಮೆಣಸನ್ನ ಕುಟ್ಕೊಂಡು ಈ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ರೆಡಿ ಮಾಡಿ ಇಟ್ಕೋಬೇಕು ಒಂದ್ಸರಿ. ಮತ್ತೆ ಇನ್ನೊಂದ್ ಕಡೆ ಪಾತ್ರೆಯಲ್ಲಿ ಬಿಸಿ ನೀರ್ನ ಕುದಿಯೋಕೆ ಇಡ್ಬೇಕು. ಬಿಸಿನೀರ್ ಚೆನ್ನಾಗಿ ಕುದಿಬೇಕು. ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ವಾ, ನೀರ್ ಚೆನ್ನಾಗಿ ಕುದಿಬೇಕು. ಮರಳೋ ನೀರು ಅಂತ ಹೇಳ್ತಾರಲ್ವಾ ಆ ತರ. ಮತ್ತೆ ಇದ್ ನೋಡಿ ಅಕ್ಕಿ ರೆಡಿ ಮಾಡಿ ಇಟ್ಕೊಂಡಿರೋದು, ಜೀರಿಗೆ ಮತ್ತೆ ಮೆಣಸಿನ ಪೌಡ್ರ್ ಏನು ಕುಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಮಾಡಿ ಇದು ಅಕ್ಕಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಅಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆಗುತ್ತಲ್ಲ, ಆ ಟೈಮಲ್ಲಿ ಆ ಬಿಸಿ ನೀರಿಗೆ ನಾವು ಈ ಪ್ರಿಪೇರ್ ಮಾಡ್ಕೊಂಡಿರುವಂತ ಅಕ್ಕಿ ಪೌಡ್ರ್ ಇದೆಯಲ್ಲ ಅದನ್ನ ಲೈಕ್ ಉಪ್ಪಿಟ್ಟಿಗೆ ಯಾವ ರೀತಿ ನಾವು ತಿರುಗಿಸ್ಕೊಂಡು ಹಾಕ್ತಿವಿ ಆ ರೀತಿ ಹಾಕ್ಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಹಾಕಿ ಆ ಅಕ್ಕಿ ಹಿಟ್ಟನ್ನೇನು ನಾವು ತರಿಯಾಗಿ ರುಬ್ಬಿದ್ವಲ್ಲ, ಅಂದ್ರೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಈ ಕನ್ಸಿಸ್ಟೆನ್ಸಿಯಲ್ಲಿ ಅಂದ್ರೆ ತಿರುಗ್ತಾ ಇರಬೇಕು ಹೀಗೆ. ಲೈಕ್ ಅಂದ್ರೆ ತುಂಬಾ ಗಟ್ಟಿಯಾಗೂ ಆಗ್ಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಹಂಗೆ ತಿರುಗಿಸ್ಕೋತಾ. ಅಲ್ಲಿ ನೋಡಿ ತಿರುಗಿಸ್ತಾ ಇದ್ದಾರೆ. ಸೊ ತಿರುಗಿಸ್ಕೊಂತ ಇರ್ಬೇಕು. ಅದು ಒಂದು ಮೀಡಿಯಂ ಥಿಕ್ನೆಸ್ ಆ ಲೆವೆಲ್ ಸ್ಟೇಟ್ ಅಲ್ಲಿ ಬರುತ್ತೆ. ಆಮೇಲಿಂದ ಅದನ್ನ ಸ್ಟವ್ ಆಫ್ ಮಾಡ್ಕೋಬೇಕು. ಆದ್ರೆ ಅದು ತಿರುಗಿಸ್ತಾ ಇರ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಗಂಟುಗಳು ಬಿದ್ದ್ಬಿಡುತ್ತೆ. ಓಕೆನಾ? ಸೊ ಇಲ್ಲಿ ತಿರುಗಿಸುವಾಗ ಅದು ಆಲ್ಮೋಸ್ಟ್ 70% ಅಷ್ಟು ಬಾಯ್ಲ್ ಆಗಿರುತ್ತೆ. ಅದನ್ನ ನಾವು ಹಾಕಿದೀವಲ್ಲ ಅದನ್ನ. ಬೇಕಾದ್ರೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬಹುದು, ಸ್ವಲ್ಪ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಮ್ಮ ಅತ್ತೆನೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾರೆ. ಇವಾಗ ಏನದು ಒಂದು ಕನ್ಸಿಸ್ಟೆನ್ಸಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇದೀರಲ್ಲ, ನಾವ್ ಹೇಗೆ ರಾಗಿ ಮುದ್ದೆನ ಇದ್ ಮಾಡ್ಕೋತೀವಿ ಆ ತರ ಸ್ವಲ್ಪ ಅಂದ್ರೆ ತುಂಬಾ ಅಲ್ಲ, 2 ರೌಂಡ್ ಹಿಂಗ್ ತಿರುಗಿಸ್ಕೊಂಡು ಮುದ್ದೆ ಕಟ್ಕೋತೀವಲ್ಲ ಆ ರೀತಿ ಅದನ್ನ ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಳ್ಳಿ. ಅದನ್ನ ಸಣ್ಣ ಸಣ್ಣ ಮುದ್ದೆಗಳ ತರ, ಅಂದ್ರೆ ಮುದ್ದೆ ಅಂದ್ರೆ ರೌಂಡ್ ಶೇಪ್ ಅಲ್ಲ, ಈ ತರ ಫ್ಲಾಟ್ ತರ. ಇವಾಗ ನಾನು ತೋರಿಸ್ತೀನಿ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ ಆ ತರ. ಒಂದ್ ಸ್ವಲ್ಪ ತಗೊಂಡು ಕೈ ತೇವ ಮಾಡ್ಕೊಂಡು, ಯಾಕಂದ್ರೆ ಬಿಸಿ ಇರುತ್ತಲ್ಲ, ಸುಡುತ್ತೆ. ಅವಾಗ ತಾನೇ ಸ್ಟವ್ ಇಂದ ಕೆಳಗಡೆ ಇಳಿಸಿರ್ತೀವಲ್ಲ, ಹಾಗಾಗಿ. ನಮ್ಮ ಅತ್ತೆಯವ್ರಿಗೆ ಮಂಡಿ ನೋವಿದೆ, ಹಾಗಾಗಿ ಕಾಲ್ ಮಡ್ಚಕ್ ಆಗಲ್ಲ. ಅದಕ್ಕೆ ಅದೇ ರೀತಿ ಕಾಲನ್ನ ನೀಡ್ಕೊಂಡೇ ಮಾಡ್ತಾ ಇದ್ದಾರೆ. ಯಾರಾದ್ರೂ ನೋಡೋರು ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ಅವ್ರಿಗೆ ಮಂಡಿ ಪ್ರಾಬ್ಲಮ್ ಇದೆ ಅದಕ್ಕೆ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಈ ತರ ಉಂಡೆಗಳು ಕಟ್ಕೊಂಡು ಈ ತರ ಸ್ವಲ್ಪ ಫ್ಲಾಟ್, ಸೊ ಸ್ವಲ್ಪ ಮೀಡಿಯಂ ತಿಕ್ಕಾಗಿ ಈ ತರ ಫ್ಲಾಟ್ ತರ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ನಾವು. ಫುಲ್ ಉಂಡೆ ಮಾಡಿ ಇಟ್ಕೊಳಕ್ ಮುಂಚೆ ಇಲ್ಲೇನು ಇಡ್ಲಿ ಪಾತ್ರೆ ಇರುತ್ತಲ್ಲ, ಇಡ್ಲಿ ಪಾತ್ರೆಗೆ ನೀರ್ ಹಾಕೊಂಡು ಅಂದ್ರೆ ಕಾಯಕ್ ಇಟ್ಕೋಬೇಕು, ಸ್ವಲ್ಪ ಬಿಸಿ ಆಗ್ಲಿ ಅಂತ. ಲೈಕ್ ನಾವ್ ಇಡ್ಲಿನ ಹೇಗ್ ಬೇಯಿಸ್ತೀವಲ್ಲ ಅದೇ ಪ್ರೊಸೀಜರು. ಸೊ ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರ್ ಹಾಕ್ಬಿಟ್ಟು ಅದು ಬಿಸಿ ಆಗ್ಲಿ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ
ಏನು ಅವರು ಮುದ್ದೆ ಉಂಡೆಗಳನ್ನ ಕಟ್ಟುತ್ತಾ ಇದ್ದಾರೆ. ಸೊ ಉಂಡೆಗಳೆಲ್ಲನೂ ಫುಲ್ ಒಂದೇ ಸರಿ ಕಟ್ಟಿದ್ಮೇಲೆ ಹಾಕಿ, ಯಾಕಂದ್ರೆ ಅವಾಗ ಮೀಡಿಯಂ ಆಗಿ ಅದು ಕನ್ಸಿಸ್ಟೆಂಟ್ ಆಗಿ ಏನೋ ಹಬೆಯಲ್ಲಿ ಬೇಯುತ್ತೆ. ಇಲ್ಲಾಂದ್ರೆ ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ, ಹಾಗಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ತರ ಏನು ಉಂಡೆಗಳು ಕಟ್ಕೊಂಡು ಅದನ್ನ ಇಡ್ಲಿ ಪಾತ್ರೆಯಲ್ಲಿ ಒಂದೊಂದು ಪಕ್ಕ ಒಂದು ಜೋಡಿಸ್ಕೊಂಡು ಹೋಗ್ಬೇಕು ಹಬೆಯಲ್ಲಿ ಬೇಯೋಕ್ಕೋಸ್ಕರ. ಈ ತರ ಎಲ್ಲಾನು ಒಂದೇ ಟೈಮಲ್ಲಿ ಮಾಡ್ಕೊಂಡು ಒಂದೇ ಸರಿ ಹಾಕಿ ಬೇಯಿಸಿ, ಯಾಕಂದ್ರೆ ಅದು ಸ್ಟೀಮಲ್ಲಿ ಎಲ್ಲ ಬೆಂದಾಗ ಎಲ್ಲ ಈವನ್ ಆಗಿ ಅದು ಬೇಯುತ್ತೆ. ಅವಾಗೇನು ಆಲ್ಮೋಸ್ಟ್ 70% ಬೆಂದಿರುತ್ತಲ್ಲ, ಇವಾಗ ಇನ್ನೊಂದು 30% ಬ್ಯಾಲೆನ್ಸ್ ಇರೋದು ಕಂಪ್ಲೀಟ್ ಸ್ಟೀಮಲ್ಲಿ ಬೇಯುತ್ತೆ. ಯಾಕಂದ್ರೆ ಯೂಶುವಲ್ ಆಗಿ ಎಲ್ಲರೂ ಹೇಳೋ ಪ್ರಕಾರ ಸ್ಟೀಮ್ ಫುಡ್ ನಾವು ತಿನ್ಬೇಕು, ಮಕ್ಳಿಗೂ ಕೂಡ ಸ್ಟೀಮ್ ಫುಡ್ ಕೊಡಿ ಅಂತ ಹೇಳ್ತಾರೆ ಡಾಕ್ಟರ್ಸು. ಯಾಕಂದ್ರೆ ಇವಾಗ ನಾವು ಫಸ್ಟಿಂದ ನೀವು ನೋಡ್ತಾ ಇರೋ ಹಾಗೆ ಈ ಫುಡ್ಗೆ ಅಂದ್ರೆ ಇದೇನ್ ನಾವು ಗಟ್ಟಿ ಕಡುಬು ಅಂತ ಹೇಳ್ತಾ ಇದೀನಲ್ಲ, ಈ ಕಡುಬಿಗೆ ಯಾವುದೇ ರೀತಿ ಆಯಿಲ್ ಆಗ್ಲಿ ಅಥವಾ ಬೇರೆ ಏನಾದ್ರೂ ಆಗ್ಲಿ ಏನನ್ನು ನಾವು ಯೂಸ್ ಮಾಡಿಲ್ಲ. ಮತ್ತೆ ಇದು ಸ್ಟೀಮಲ್ಲಿ ನಾವು ಏನೋ ಬೇಯಿಸಿ ತಿನ್ನೋದ್ರಿಂದ ಅದು ದೇಹಕ್ಕೆ ತುಂಬಾ ಒಳ್ಳೇದು ಕೂಡ. ಇಲ್ಲಿ ನೋಡಿ, ಈ ತರ ಎಲ್ಲಾನು ಪಕ್ಕ ಪಕ್ಕಕ್ಕೆ ಜೋಡಿಸಿ ಮೇಲ್ಗಡೆ ಇಡ್ಲಿದು ಏನಿರುತ್ತೆ ಲಿಡ್ನ ಕ್ಲೋಸ್ ಮಾಡಬೇಕು, ಆಯ್ತಾ. ಆ ಲಿಡ್ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು. ಅದು ನಿಮಗೆ ಫುಲ್ ಈವನ್ ಆಗಿ ಅದು ಬೆಂದಿರುತ್ತೆ. ಈಗಿತ್ತು ನೋಡಿ, ಜೋಡಿಸಿರೋದನ್ನ ಮತ್ತೆ ಮುಚ್ಕೊಂಡು ಫುಲ್ ಒಂದು 10 ಮಿನಿಟ್ಸ್ ಬೇಯಿಸಿ ಸಾಕು. ಯಾಕಂದ್ರೆ ಮಧ್ಯದಲ್ಲಿ ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಒಂದ್ಸರಿ ತೆಗ್ದು ನೋಡಿ, ಈ ತರ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಇರುತ್ತಾ ಏನೋ ಗೊತ್ತಾಗುತ್ತೆ ನಿಮ್ಗೆ. ಮತ್ತೆ ಇದು ಮೇಯ್ನ್ ಆಗಿ ಈ ಕಡುಬು ಜೊತೆಯಲ್ಲಿ ಹಿತ್ಕಿದ ಅವರೆಬೇಳೆ ಸಾಂಬಾರೇ ಗುಡ್ ಕಾಂಬಿನೇಷನ್. ಇಲ್ಲ ಅಂತಂದ್ರೆ ಬೇರೆ ಇನ್ಯಾವ್ದ್ರ ಜೊತೆನೂ ಚೆನ್ನಾಗಿರಲ್ಲ. ನಾನು ಹೇಳ್ತಾ ಇದ್ದೀನಿ, ಅದು ಒಂದೇನೇನೆ ಇದಕ್ಕೆ ಚೆನ್ನಾಗಿರೋದು. ಈಗ ನೋಡಿ, ನಾನು ತೆಗ್ದೆ 10 ಮಿನಿಟ್ಸ್ ಆಯ್ತು. ವಾವ್, ಸೂಪರ್ ಆಗಿ ಬಂದಿದೆ. ಅದ್ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಸೊ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಬೆಂದಿರೋದು ಈ ತರ ಸ್ವಲ್ಪ ಉಬ್ಬಿರುತ್ತೆ, ಕಡುಬುಗಳು ಈ ತರ ಉಬ್ಬಿರುತ್ತೆ. ಸೊ ಇದನ್ನ ಹಾಗೆ ಏನು ಲಿಡ್ ಕ್ಲೋಸ್ ಮಾಡಿ ಇಡ್ಬೇಕು, ಯಾಕಂದ್ರೆ ಬಿಸಿ ಬಿಸಿ ತಿಂದ್ರೇನೆ ಚೆನ್ನಾಗಿರೋದು. ಈ ತರ ಓಪನ್ ಆಗಿಟ್ರೆ ಆರೋಗ್ಬಿಡುತ್ತೆ. ಮತ್ತೆ ನೀವ್ ಯಾವಾಗಾದ್ರೂ ಮತ್ತೆ ಬೆಳಗ್ಗೆ ಆದ್ಮೇಲೆ ಮತ್ತೆ ಮಧ್ಯಾಹ್ನ ಅಥವಾ ಸಂಜೆ ತಿನ್ಬೇಕಂತ ಅದೇನು ಹಾಳಾಗಲ್ಲ. ನೀವ್ ಯಾವಾಗ ಬೇಕು ಅವಾಗ ಮತ್ತೆ ಸ್ವಲ್ಪ ಏನೋ ಬಿಸಿ ಮಾಡ್ಕೊಂಡ್ರೆ ಮತ್ತೆ ಇದು ಬಿಸಿ ಬಿಸಿಯಾಗಿ ಯೂಸ್ ಮಾಡ್ಕೋಬಹುದು. ಮತ್ತೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರು, ನಿಮ್ಮ ಮನೇಲಿರೋದು ನಿಮ್ಮ ಅಮ್ಮನ ಅಥವಾ ಅತ್ತೆನ ಅಂತ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅವರು ಅತ್ತೆ, ನನ್ನ ಹಸ್ಬೆಂಡ್ ಅವ್ರ ಅಮ್ಮ ಅವರು, ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ. ಇಲ್ಲಿ ನೋಡಿ, ನಂದೀಶ್ಗೆ ಕೊಟ್ಟಿದ್ದೀನಿ. ಅವ್ರ ಕಡುಬು ಅಂದ್ರೆ ತುಂಬಾ ಫೇವ್ರೇಟು, ಹಾಗಾಗಿ ಚಪ್ಪರ್ಸ್ಕೊಂಡು ತಿಂತಾ ಇದ್ದಾರೆ. ಮತ್ತೆ ಇದಕ್ಕೆ ಒಂದು ಹಿನ್ನೆಲೆ ಇದೆ ಆಕ್ಚುಲಿ ಈ ರೆಸಿಪಿಗೆ. ಇದ್ರ ಬಗ್ಗೆ ಈಗ ಅತ್ತೆ ಹೇಳ್ತಾರೆ ನೋಡಿ. ಸಗಲಿ ಬಗ್ಗಡೆ ಹೊಡಿಬೇಕು, ಕಣ ಮಾಡಿರ್ತಾರಲ್ಲ, ರಾಗಿ ಮುದ್ದೆ ಬದುಕು ಮುದ್ದೆ ಹೊಡಿರ್ತಾರಲ್ಲ, ಅದಕ್ಕೆ ಸಗಲಿ ಬಗ್ಗಡೆ ಹೊಡೆದು ರಾತ್ರಿ ಟೈಮು ಗಂಡಸ್ರುಗಳು ಸ್ನಾನ ಮಾಡ್ಕೊಂಡು ಹೋಗಿ 6 ಗಂಟೆ 7 ಗಂಟೆ ಮೇಲೆ ಹಣ್ಣು ಕಾಯಿ ಕಡುಬು ಚಿಲ್ಕಾರ ಕಾಳು ಸಾರು ಇರೋಂಥ ಇಟ್ಬಿಟ್ಟು ಪೂಜೆ ಮಾಡಿ ಬರ್ತಾರೆ. ಕಡುಬ ಬುದ್ಧಿ ಸಿಕ್ಕಿರ್ತಾರೆ. ಬೆಳಗ್ಗೆ 6 ಗಂಟೆ ಹೋಗಿ ಅದನ್ನ ತಗೊಬಂದು ತಿಂದ್ಬಿಟ್ಟು ಉದ್ದನ್ನ ತಂದು ರಾಗಿ ಭತ್ತದ ವಾಡೆ ಇರ್ತಾವಲ್ಲ, ಭತ್ತದ ವಾಡೆ ರಾಗಿ ವಾಡೆ ಅದ್ರೊಳಗೆ ಹಾಕ್ತಾರೆ. ವಾಡೆ ಹಾಕ್ಬೇಕು, ಒಳ್ಳೇದದು. ನಮ್ಮ ರೈತರು ಮಾಡೋ ಕೆಲಸ ಅದು. ರೆಸಿಪಿನ ಗಟ್ಟಿ ಕಡುಬು ಅಂತ ಯಾಕೆ ಕರೀತಾರೆ ಅಂದ್ರೆ, ರೈತರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಇನ್ ಸಂಜೆವರೆಗೂ ಮತ್ತೆ ಮನೆಗೆ ಬರ್ತಿರ್ಲಿಲ್ವಲ್ಲ. ಸೊ ಅವಾಗ ಬೆಳಿಗ್ಗೆ ತಿಂದು ಹೋದ್ರೆ ಅವ್ರಿಗೆ ಸಂಜೆವರೆಗೂ ಶಕ್ತಿ ನೀಡ್ತಿತ್ತು, ಮತ್ತೆ ಹೊಟ್ಟೆಯಲ್ಲಿ ಗಟ್ಟಿಯಾಗಿರ್ತಿತ್ತು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಇದಕ್ಕೆ ಗಟ್ಟಿ ಕಡುಬು ಅಂತ ಹೆಸರು ಬಂದಿದೆಯಂತೆ. ಸೊ ಹಾಗಾಗಿ ಎಲ್ರಿಗೂ ಈ ರೆಸಿಪಿ ಇಷ್ಟ ಆದ್ರೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಒಂದ್ಸರಿ ನಿಮ್ಮನೇಲೂ ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.